ನಮಸ್ಕಾರ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ನಮಗೆ ಮಂತ್ರ ಸಿದ್ಧಿ ಆಗ್ತಾಯಿಲ್ಲ, ನಾವೆಷ್ಟೋ ವರ್ಷದಿಂದ ಹೇಳ್ತಾ ಇದ್ದೀವಿ ಮಂತ್ರಗಳು ಸಿದ್ಧಿ ಆಗ್ತಾಯಿಲ್ಲ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾವುದೇ ಕೆಲಸಗಳು ಆಗ್ತಾಯಿಲ್ಲ. ಮತ್ತು ಎಷ್ಟೋ ಕೆಲವೊಬ್ಬರು ವಶೀಕರಣ ಮಂತ್ರ ಕೂಡ ಮಾಡ್ತಾಯಿದ್ವಿ, ಆದರೆ ಅದು ಕೂಡ ಯಾವುದೇ ರೀತಿ ವಶೀಕರಣಕ್ಕೆ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇಲ್ಲ. ಮತ್ತು ಸಿದ್ಧಿ ಕೂಡ ಆಗ್ತಾಯಿಲ್ಲ. ನಮಗೆ ಸಾಕಷ್ಟು ಕೆಲಸಗಳು ಏನೇ ಮಾಡಿದ್ರೂ ಅದು ಕಾರ್ಯರೂಪಕ್ಕೂ ಬರ್ತಿಲ್ಲ, ಅದೇ ರೀತಿ ಸಿದ್ಧಿ ಕೂಡ ಆಗ್ತಾಯಿಲ್ಲ ನಮಗೆ ಅಂತ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ. ಅದು ಹೆಂಗೆ, ಯಾಕೆ ಆಗ್ತಾಯಿಲ್ಲ, ಇದಕ್ಕೇನು ಮಾಡಬೇಕು, ನಾವು ಇದಕ್ಕೆ ಪರಿಹಾರ ಕೊಡಿ, ನಮಗೆ ಯಾವ ರೀತಿ ಅಂತ ಹೇಳಿದ್ರೆ ಅದನ್ನು ನಾವು ಪರಿಹಾರ ತಗೊಳ್ತೀವಿ ಅಂತ ಸಾಕಷ್ಟು ಜನ ಹೇಳ್ತಾ ಇರ್ತೀರ. ಹಾಗಾಗಿ ನಿಮಗಾಗಿ, ನಿಮ್ಮ ಒಂದು ಸಿದ್ಧಿಗಾಗಿ ನಿಮಗೆ ಯಾವ ರೀತಿ ಈ ಮಂತ್ರ ಸಿದ್ಧಿಗಳಾಗಬೇಕು, ಯಂತ್ರ ಸಿದ್ಧಿಗಳಾಗಬೇಕು, ಜನ ವಶೀಕರಣ ಆಗಬೇಕು, ಇವೆಲ್ಲ ಸಿದ್ಧಿ ಆದಾಗ ನೀವು ಒಂದು ಮಂತ್ರ ಹೇಳಿ ವಶೀಕರಣದ ಮಂತ್ರ ಹೇಳಿದಾಗ ಅದು ಆ ವಶೀಕರಣ ಆಗುತ್ತೆ. ಈ ಸಿದ್ಧಿ ಆಗಿಲ್ಲ ಅಂದಾಗ ನೀವೇನೇ ಹೇಳಿದ್ರೂ ಯಾವುದೇ ರೀತಿ ಸಿದ್ಧಿ ಆಗಲ್ಲ, ಮಂತ್ರಗಳು ಸಿದ್ಧಿ ಆಗಲ್ಲ, ಅದೇ ರೀತಿ ಕಾರ್ಯಗಳು ಸಿದ್ಧಿ ಆಗಲ್ಲ, ಮಂತ್ರ ಸಿದ್ಧಿನೂ ಆಗಲ್ಲ, ಯಂತ್ರಗಳು ಕೂಡ ನೀವು ಬರೆದಾಗ ಸಿದ್ಧಿ ಆಗಲ್ಲ. ಅದಕ್ಕೆ ನೋಡಿ, ಇವತ್ತು ನಾನು ಕೊಟ್ಟಿರೋ ಅಂಥದ್ದು ಈ ಒಂದು ಯಂತ್ರ ನಿಮಗೆ ತೋರಿಸ್ತಾ ಇದ್ದೀನಿ, ಮಂತ್ರ ಕೂಡ ನಾನು ಕೊಡ್ತೀನಿ. ಈ ಒಂದು ಯಂತ್ರ ಮತ್ತು ಮಂತ್ರ, ಇದಕ್ಕೆ ಒಂದು ಮಂತ್ರ ಇದೆ, ನಾನು ಕೊನೆಯದಾಗಿ ಈ ಮಂತ್ರ ಹೇಳ್ತೀನಿ, ಅದನ್ನು ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಗೆ ಆ ಮಂತ್ರ ಸಿಗುತ್ತೆ. ಈ ಮಂತ್ರ ನೀವು ಮೊದಲು 1000 ಸಲ ಸಿದ್ಧಿ ಹೇಳ್ಕೊಂಡು ಸಿದ್ಧಿ ಮಾಡಬೇಕು. ಅದೇ ರೀತಿ ಈ ಒಂದು ಯಂತ್ರ ಕೂಡ ಬರ್ಕೋಬೇಕು. ಯಂತ್ರ ಕೂಡ ಬರ್ಕೊಂಡ್ರೆ ಇದು ನಂತರ ಈ ಒಂದು ಯಂತ್ರಗಳನ್ನ ಏನು ಬರೆದಿದ್ದೀರಲ್ವ, ಇಷ್ಟು ಯಂತ್ರ 1000 ಯಂತ್ರ ಇದು ಪೇಪರಲ್ಲಿ ಬರಿಬೋದು. ಇದಕ್ಕೆ ಭುಜಪತ್ರೆ ಅನ್ನೋದು ಬೇಕಾಗಿಲ್ಲ, ಒಂದು ಪೇಪರ್ ತೊಗೋಬೋದು, ಅಥವಾ ಇದೇ ನಮ್ಮ ಹತ್ರ ಅಂತಂದರೆ ಜಾಸ್ತಿ ಇದೆ ಅಂದರೆ ನೀವು ಕೂಡ ಭುಜಪತ್ರೆ ತೊಗೋಬೋದು. ಭುಜಪತ್ರೆಯಲ್ಲೂ ಒಂದು ಮೂಲಿಕೆ ಅನ್ನೋದ್ರಿಂದ ಅದನ್ನು ಕೂಡ ನೀವು ತೊಗೊಂಡಾಗ ಅದು ಒಂದು ನಿಮ್ಗೆ ಅದ್ಭುತ ಕೆಲಸ ಮಾಡುತ್ತೆ. ಹಾಗಲ್ಲ ಅಂದರೆ ವೈಟ್ ಪೇಪರ್ ತೊಗೋಬೋದು. ವೈಟ್ ಪೇಪರ್ ತೊಗೊಂಡು ಈ ರೀತಿ ಬರ್ಕೋಬೋದು. ನೋಡಿ, ಇಲ್ಲಿ 5 ಬಾಕ್ಸ್ಗಳಿದ್ದಾವೆ, 5 ಮನೆಗಳಿದ್ದಾವೆ, 5 ಲೈನ್ ಇದೆ. ಅದ್ರ ತುಂಬ ಏನಿದೆ, ಹರಿ 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 ಈ ಥರ ಬರುತ್ತೆ. ಒಂದೇ ರೀತಿಲಿ ಹರಿ 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 ಅನ್ನೋದು ಬರಿಬೇಕಾಗುತ್ತೆ. ಬರೆದು ಇದನ್ನು ನಿಮ್ಮ ಮನೆ ದೇವರ ಹೆಸರನ್ನ ಹೇಳ್ಕೋಬೇಕು. ಅದ್ರ ಮೇಲೆ ಆದರೆ ನೀವು ಬರಿಬೋದು, ಕೆಳಗಡೆ ಕೊಡ್ತೀವಿ ಅಲ್ಲಿ ಕೂಡ ಬರಿಬೋದು, ಇಲ್ಲ ಮೇಲ್ಗಡೆ ಕೂಡ ಬರಿಬೋದು. ಇಂಥ ಒಂದು ನಮಗೆ ಮಂತ್ರಸಿದ್ಧಿ ಆಗಬೇಕು, ಪ್ರತಿಯೊಂದು ಮಂತ್ರಸಿದ್ಧಿಗಳು ಆಗಬೇಕು, ಮತ್ತು ನಮ್ಮ ಕಾರ್ಯಸಿದ್ಧಿ ಆಗಬೇಕು, ವಶೀಕರಣ ಮಂತ್ರ ಸಿದ್ಧಿ ಆಗಬೇಕು ಅಂತ ನೀವು ನಿಮ್ಮ ಕುಲದೇವರ ಬಳಿ ಇಟ್ಟು ಇದನ್ನು ಪೂಜೆ, ಧೂಪ ದೀಪ ನೈವೇದ್ಯ ಎಲ್ಲ ಮಾಡಿ ಇದಕ್ಕೆ ಒಂದು ಪೂಜೆ ಮಾಡಿ ಧೂಪ ಕೊಟ್ಟು ಅದಕ್ಕೆ ನೀವು ಕೇಳ್ಕೋಬೇಕು. ಕೇಳ್ಕೊಂಡು ಆದ ನಂತರ ಈ ಮಂತ್ರನ ನೀವು ಮತ್ತು ಅದನ್ನು ಕೊನೆಯದಾಗಿ ಅಭಿಮಂತ್ರಿಸ್ಬಿಡ್ಬೇಕು. ಅಭಿಮಂತ್ರಿಸ್ಬಿಟ್ಟು ಇದನ್ನು ಏನು ಮಾಡ್ತೀರಾ, ಕೊನೆಯದಾಗಿ ಇಷ್ಟು ಬರ್ಕೊಂಡಿರ್ತೀರಲ್ವ, 1000 ಸಲ ಮಂತ್ರ ಮಾಡಿರ್ತೀರ, ಅದೇ ರೀತಿ ಯಂತ್ರ ಕೂಡ ಬರ್ಕೊಂಡಿರ್ತೀರ. 1000 ಯಂತ್ರಗಳನ್ನ ಕೂಡ ಬರ್ಕೋಬೋದು. ಹೇಳ್ತಾ ಬರೆದಾಗ ನಿಮಗೆ ಮಂತ್ರನೂ ಆಗುತ್ತೆ, ಸಿದ್ಧಿ ಕೂಡ ಆಗುತ್ತೆ, 2 ಕೆಲಸ ಒಟ್ಟಿಗೆ ಆಗುತ್ತೆ. ಹಾಗಾಗಿ ಇದನ್ನು ಈ ರೀತಿ ಮಾಡ್ಕೋಬೋದು. ಈ ರೀತಿ ಮಾಡ್ಕೊಂಡು ಅದನ್ನೇನು ಮಾಡಬೇಕು, ಸುಟ್ಬಿಡ್ಬೇಕು. ಅದನ್ನು ಸ್ವಲ್ಪ ಸುಡಬೇಕು. ಅಂದರೆ ಸ್ವಲ್ಪ ಅದಕ್ಕೆ ಶುದ್ಧವಾದ ತುಪ್ಪ ಆದರೆ ತುಪ್ಪ ಹಾಕೋಬೋದು, ಇಲ್ಲ ಅಂದರೆ ಎಳ್ಳೆಣ್ಣೆ ಅದನ್ನು ಹಾಕಿ ನೀವು, ಅಥವಾ ಅದು ಸಿಕ್ಕಲಿಲ್ಲ ಅಂದರೆ ಕರ್ಪೂರ ಹಾಕಿ ಕೂಡ ಇದನ್ನು ಸುಡ್ಬೋದು. ಸುಟ್ಟು ಆದಮೇಲೆ ಇದರಲ್ಲಿ ಭಸ್ಮ ಬರುತ್ತಲ್ಲ, ಅಂದರೆ ಆ ಬೂದಿ ಅಂತ ಏನು ಬರುತ್ತೆ ನೋಡಿ, ಆ ಬೂದಿನ ತಗೊಂಡು ಮತ್ತೊಮ್ಮೆ 8 ಸಲ ಇದನ್ನು 8 ಸಲ ಅಭಿಮಂತ್ರಿಸ್ಕೋಬೇಕು. ಮತ್ತು ಅದೇ ಮಂತ್ರನ ಹೇಳಿ ಅಭಿಮಂತ್ರಿಸಾದ್ಮೇಲೆ ಅದನ್ನು ನೀವು ನಿಮ್ಮ ಹಣೆಗೆ ಹಚ್ಕೋಬೇಕು. ಹಚ್ಕೊಂಡ ತಕ್ಷಣ ನಿಮಗೇನಾಗುತ್ತೆ, ಆ ಒಂದು ದರ್ಶನ ಏನಾಗಬೇಕು ಏನಿಲ್ಲ ಅನ್ನೋದು ನಿಮಗೆ ಒಂದು ಸಿದ್ಧಿ ಆಗುವಂಥದ್ದು ಎಲ್ಲನೂ ನಿಮಗೆ ಆ ಒಂದು ಹಾಕೊಂಡ ತಕ್ಷಣ ನಿಮಗೆ ಒಂದು ಸರ್ವಲೋಕ ವರ್ಷಿಯಾಗುತ್ತೆ. ನಿಮ್ಮ ಮಂತ್ರಗಳೆಲ್ಲ ಸಿದ್ಧಿ ಆಗುತ್ತೆ, ಯಂತ್ರಗಳು ಬರೆದಂಥವು ಕೆಲಸ ಕೂಡ ಆಗುತ್ತೆ. ಕೆಲವರು ಹೇಳ್ತಿರ್ತಾರೆ ಯಂತ್ರಗಳು ಬರಿತೀವಿ, ಯಾಕೋ ಅದು ಕೆಲಸ ಆಗ್ತಾಯಿಲ್ಲ. ಕೆಲವು ಚಿಕ್ಕ ಪುಟ್ಟ ಕೆಲವೊಂದು ಮಂತ್ರವಾದಿ ಕೂಡ ನಮಗೂ ಫೋನ್ ಮಾಡ್ತಾರೆ, ಆದರೆ ಈ ಥರ ಕೊಡ್ತಾಯಿದ್ದೀವಿ, ಯಾಕೋ ಕೆಲಸನೇ ಆಗ್ತಿಲ್ಲ, ಇಲ್ಲ ವಾಪಸ್ ಬಂದು ಹೇಳ್ತಾರೆ ಕೆಲಸ ಆಗಿಲ್ಲ ಅಂತಾರೆ. ಯಾಕೆ ಅಂತಂದಾಗ ಈ ರೀತಿ ಸಿದ್ಧಿ ಮಾಡಿಕೊಂಡು ಮೊದಲು ಯಾರು ಸಾಧಕರು ಮಾಡ್ಕೊಳ್ತಾರೆ ಅವರು ಮೊದಲು ರೆಡಿ ಆದ್ರೆ ನೀವು ಬೇರೆಯವ್ರಿಗೊಬ್ಬರು ಕೊಡ್ತೀರಾ.
ಹಂಗಾಗಿ ಇಂಥವರು ಈ ದೇವಸ್ಥಾನ ಪೂಜಾರಿಗಳು ಇರ್ಬೋದು, ಚಿಕ್ಕ ಪುಟ್ಟ ಒಂದು ಈ ಸಾಧನೆ ಮಾಡೋರು ಇರ್ಬೋದು, ಇದನ್ನು ಮಾಡಿಕೊಂಡಾಗ ನಿಮಗೆ ಆ ಮಂತ್ರಗಳು ಸಿದ್ಧಿ ಆಗುತ್ತವೆ, ಯಂತ್ರಗಳು ಸಿದ್ಧಿ ಆಗುತ್ತೆ. ಬನ್ನಿ ಈಗ ನಾವು ಆ ಮಂತ್ರನ ಒಮ್ಮೆ ಹೇಳ್ತೀನಿ, ನೀವು ಅದನ್ನು ಕೇಳಿಸ್ಕೊಳ್ಳಿ. ಓಂ ನಮೋ ನೃಸಿಂಹಾಯ ಸ್ವಭಿಷ್ಟ ವಿನಾಶಾಯ ಸರ್ವಜನ ಮೋಕ್ಷನಾಯ ಸರ್ವರಾಜ್ಯ ವಶ್ಯ ಕುರು ಕುರು ಸ್ವಾಹ. ಇದು ಈ ಮಂತ್ರ ಇದು ಬರುತ್ತೆ. ನಾನು ಆದರೆ ಇದನ್ನು ಟೈಪ್ ಮಾಡಿದ್ರೆ ಏನಾದರೂ ನಿಮಗೆ ಡಿಸ್ಕ್ರಿಪ್ಷನ್ ಬಂದರೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಮತ್ತೊಮ್ಮೆ ಕೂಡ ಈ ಮಂತ್ರ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಮಂತ್ರ ನಿಮಗೆ ಸಾಕಷ್ಟು ಒಳ್ಳೆ ಕೆಲಸಗಳು ಮಾಡಿಕೊಡಿ. ಯಾಕೆ ನಿಮ್ಮ ಮಂತ್ರ ಸಿದ್ಧಿ ಆಗಿಲ್ಲ ಅಂದಾಗ ಇದನ್ನು ಮಾಡಿಕೊಂಡಾಗ ನಿಮ್ಗೆ ಅದ್ಭುತವಾಗಿ ಸಿದ್ಧಿ ಆಗುತ್ತೆ. ಈ ಮಂತ್ರನ ಹೇಳ್ಕೊಂಡು ನೀವು ಆ ಒಂದು ಪತ್ರ ಅಂದರೆ ಈ ಒಂದು ಯಂತ್ರ ಕೂಡ ರೆಡಿ ಮಾಡಿಕೊಂಡಾಗ ಇದ್ದಿದ್ದು ಬೇಗ ಸಿದ್ಧಿ ಆಗುತ್ತೆ. ಆ ಮಂತ್ರ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ. ಓಂ ನಮೋ ನೃಸಿಂಹಾಯ ಸ್ವಭಿಷ್ಟ ವಿನಾಶಾಯ ಸರ್ವಜನ ಮೋಕ್ಷನಾಯ ಸರ್ವರಾಜ್ಯ ವಶ್ಯಂ ಕುರು ಕುರು ಸ್ವಹ. ಇದು ಈ ಒಂದು ಮಂತ್ರ. ಇದನ್ನು ಯಾವುದಾದ್ರು ಒಂದು ಒಳ್ಳೆ ದಿವಸ, ಒಳ್ಳೆ ತಿಥಿ, ಒಳ್ಳೆ ಒಂದು ದಿನ ನೋಡ್ಕೊಂಡು ಇದನ್ನು ತಯಾರು ಮಾಡಬೇಕಾಗುತ್ತೆ. ಮಾಡಿಕೊಂಡು ಅದನ್ನು ಸುಟ್ಟು ಅದರಲ್ಲಿ ಬಂದಂಥ ಅದಕ್ಕೆ ಪಚ್ಚಕರ್ಪೂರ ಅಥವಾ ತುಪ್ಪ ಅಥವಾ ನಿಮಗೆ ಏನು ಸಿಗುತ್ತೋ ಎಳ್ಳೆಣ್ಣೆ ಹೇಳಿದೆಯಲ್ವ, ಅದು ಸಿಕ್ಕಿದ್ರು ಹಾಕೋ, ತುಪ್ಪ ಶುದ್ಧವಾದ ತುಪ್ಪ ಇದ್ದರೂ ಕಲಿಸ್ಬಿಟ್ಟು ಅದನ್ನು ನೀವು ಹಣೆಗಿಕ್ಕೊಂಡಾಗ ಆವಾಗ ನಿಮಗೇನಾಗುತ್ತೆ, ನಿಮ್ಮ ಮಂತ್ರ ಸಿದ್ಧಿಗಳು ಏನು ಆಗ್ತಿಲ್ಲ ಅಂತ ಹೇಳ್ತೀರಾ ಅದು ಮಂತ್ರ ಸಿದ್ಧಿನೂ ಆಗುತ್ತೆ. ಅದೇ ರೀತಿ ಈ ಬೇರೆ ಯಾವುದಾದ್ರು ನೀವು ಏನೇ ಒಂದು ಈಗ ಅವರು ಒಂದು ವಶೀಕರಣ ಮಾಡಬೇಕು, ಆ ಮಂತ್ರ ಹೇಳ್ತಾ ಇದ್ದೀರಾ, ವಶೀಕರಣ ಆಗಿಲ್ಲ, ಇದನ್ನು ಹಾಕ್ಕೊಂಡು ನೀವು ಹಣೆಗಿಟ್ಕೊಂಡು ಆ ವಶೀಕರಣ ಮಂತ್ರ ಹೇಳಿದಾಗ ಅದು ಬೇಗ ಸಿದ್ಧಿ ಆಗುತ್ತೆ. ಅದೇ ರೀತಿ ಒಂದು ಚಕ್ರಗಳು ಬರಿತಿದ್ದೀರಾ ಅಥವಾ ಯಂತ್ರಗಳು ಬರ್ಕೊಡ್ತಾ ಇದ್ದೀರಾ, ಅದು ಯಾಕೋ ಕೆಲಸ ಆಗ್ತಿಲ್ಲ ಅಂತ ಕಂಪ್ಲೇಂಟ್ ಬರ್ತಾ ಇದೆ ಅಂದಾಗ ಇದನ್ನು ಇಟ್ಕೊಂಡು ನೀವು ತಯಾರು ಮಾಡಿ ಆ ಮಂತ್ರನ ಹೇಳಿ ಮತ್ತು ಅದಕ್ಕೆ ಮಾಮೂಲಿ ಪ್ರಾಣ ಪ್ರತಿಷ್ಠೆಲ್ಲ ಮಾಡಿದಾಗ ಮಾಮೂಲಿಯಾಗಿ ನಿಮಗೆ ಅದು ಕೂಡ ಸಿದ್ಧಿ ಆಗುತ್ತೆ. ಇಂಥ ಒಂದು ಅದ್ಭುತವಾದಂಥದ್ದು ನಿಮಗೆ ಇವತ್ತು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದನ್ನು ನೋಡಿಕೊಂಡು ನಿಮ್ಮ ಕೆಲಸಗಳನ್ನ ಮಾಡ್ಕೊಳ್ಳಿ. ಯಾಕೆಂದರೆ ಕಷ್ಟ ಇದೇನು ಜಾಸ್ತಿ ಇಲ್ಲ, 1000 ಮಂತ್ರನೂ ಹೇಳ್ದಂಗೆ ಆಯಿತು, ಇಲ್ಲಿ ಬರ್ದಂಗೂ ಆಯಿತು. ಇಲ್ಲಿ ಯಾವ ಖರ್ಚೇನಿಲ್ಲ. ಇದಕ್ಕೆ ಒಂದಿಷ್ಟು ಕರ್ಪೂರ ಅಥವಾ ಎಳ್ಳೆಣ್ಣೆ ಅಥವಾ ಇದ್ರೆ ಸ್ವಲ್ಪ ತುಪ್ಪ, ಇಷ್ಟೇ ಖರ್ಚಾಗಿರೋ ಅಂಥದ್ದು. ಇದನ್ನು ಹಾಕ್ಕೊಂಡು ನೀವು ಹಾಕ್ಕೊಂಡು ಅದನ್ನು ಧಾರಣೆ ಮಾಡಿ ನೋಡಿ, ನಿಮ್ಮ ಮುಂದಕ್ಕೆ ಏನು ನಿಮ್ಮ ಅದ್ಭುತವಾಗಿ ಕೆಲಸ ಆಗುತ್ತೆ ಅಂತ ನೀವೇ ನನ್ನ ಕಾಮೆಂಟಲ್ಲಿ ಹಾಕ್ತೀರಾ ಅಂತ ಹೇಳ್ತಾ, ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.